ಸರ್ ನಿಮ್ಮ ಹೆಸರು? ಸಂಜು ಆಚಾರ ಅಂತ ಹೇಳಿ. ಎಲ್ಲಿ ವರ್ಕ್ ಮಾಡೋದು ಸರ್ ನೀವು? HDFC ಬ್ಯಾಂಕ್ ಎಂಪ್ಲಾಯಿ ಸಿಕ್ಕಿದ್ದಾರೆ ನಮಗೆ. ಸರ್ ಇದು ಯಾವ ಬ್ಯಾಂಕ್ ಲೋಗೋ? ಇದು IDFC ಬ್ಯಾಂಕ್ ಲೋಗೋ. ಕರೆಕ್ಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಹೋಮ್ ಲೋನ್ ಡಿಡಕ್ಷನ್ ಯಾವ ಸೆಕ್ಷನ್ನಲ್ಲಿ ಬರುತ್ತೆ? ಇದು 1936A ಬಾರ್ ಬರುತ್ತೆ. 1936 ಬಾರ್. ಈಗ ನಮಗೆ ATM ಯೂಸ್ ಮಾಡ್ತೀವಿ, ATMಗೆ ಒಂದು ಪಿನ್ ಕೊಡ್ತೀವಿ. ಸೊ ಆ ಪಿನ್ಗೆ ಫುಲ್ ಫಾರ್ಮ್ ಏನು? ಪಿನ್ ಪರ್ಸನಲ್ ಇಂಟಿಗ್ರೇಷನ್ ನೆಟ್ವರ್ಕ್ ಅಂತ. ಸೆಕೆಂಡ್ ಆರ್ಡರ್ ಆಗಿದೆ. ಪರ್ಸನಲ್ ಇನ್ಫಾರ್ಮೇಷನ್. ನಿಮ್ಮ ಪ್ರಕಾರ ದುಡ್ಡನ್ನು ಸೇಫಾಗಿ ನಾವು ಅದನ್ನು ಇನ್ವೆಸ್ಟ್ ಮಾಡೋದಾದರೆ ಯಾವ ದಾರಿಲಿ ಮಾಡಬೇಕು? ಮ್ಯೂಚುವಲ್ ಫಂಡ್ಸು. ಬಟ್ ಬ್ಯಾಂಕ್ ಹೇಳುತ್ತೆ FD ಸೇಫೆಸ್ಟ್ ಅಂತ. FD ಸೇಫ್ ಅಲ್ಲ. ಯಾಕೆ ಸರ್? FD ಸೇಫೇ ಅಲ್ಲ. ಮೀನ್ಸ್ ಇವಾಗ ಏನು ಕಂಪ್ನಿ ಕ್ಲೋಸ್ ಆಯಿತು, ಯಾವುದೇ ಒಂದು ತಿಳ್ಕೊಳಕ್ಕಾಗಲ್ಲ. ಬ್ಯಾಂಕ್ ಎಕ್ಸಾಂಪಲ್ ಬ್ಯಾಂಕ್ ಕ್ಲೋಸ್ ಆಯಿತು ಅಂತ ಅಂದ್ಕೊಳ್ಳಿ. ಬ್ಯಾಂಕ್ ಕ್ಲೋಸ್ ಆಯಿತು ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಕೊಡೋದಿಲ್ಲ. ಕೆಲವೊಂದು ಕೊಡ್ತಾರೆ, ಕೆಲವೊಂದು ಕೊಡಲ್ಲ. ರಾಘವೇಂದ್ರ ಪ್ರಾಪರ್ಟಿ ಬ್ಯಾಂಕ್ ಕ್ಲೋಸ್ ಆಯಿತು, ಒಂದು ಪೈಸೆ ಕೊಡಿ, ಜನಗಳು ಬೀದಿಗೆ ಬಂದರು. ಬಟ್ RBI ರೂಲ್ ಪ್ರಕಾರ 5 lakhs ಮಿನಿಮಮ್ ಕೊಡಬೇಕು ಅಂತ ಇದೆಯಲ್ಲ. ಒಂದು ಪೈಸೆ ಜನಗಳು ಬೀದಿಗೆ. ಸೊ ನಿಮ್ಮ ಪ್ರಕಾರ ಮ್ಯೂಚುವಲ್ ಫಂಡ್ ಇಸ್ ಸೇಫ್? ಮ್ಯೂಚುವಲ್ ಫಂಡ್ಸ್ ಇಸ್ ಸೇಫ್. ಸೊ ಆ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಪ್ರಕಾರ SIPಗೆ ಹೋಗೋದು ಚೆನ್ನಾಗೋ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ಹೋಗೋದು ಚೆನ್ನಾಗೋ? SIP. ಒಂದು ಚಿಕ್ಕ ಅಮೌಂಟ್ನ ಪ್ರತಿ ಮಂತ್ನ ಪೇ ಮಾಡ್ತಾ ಹೋಗ್ತೀವಿ, ಅದಕ್ಕೆ SIP ಅಂತ ಹೇಳ್ತೀವಿ. ಒನ್ ಟೈಮ್ ಪೇಮೆಂಟ್ ಅಂತ ಅಂದರೆ ನಾವು ಪ್ರತಿ ತಿಂಗಳು ಕಟ್ಟಲ್ಲ, ಯಾವಾಗಾದರೂ ಒಂದ್ಸತಿ ಇಯರ್ಲಿ ಅಥವಾ 6 months ಒನ್ಸ್ ಕಟ್ತೀವಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ದುಡ್ಡೇ ದೊಡ್ಡಪ್ಪ.